ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಿ ನೀವೆಲ್ಲ? ನಾನು ಆರಾಮಿದ್ದೇನೆ, ನೀವೆಲ್ಲ ಆರಾಮಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತು ನಮ್ಮದು XUV 500 ಕಾರು ತೊಳೆಯುವ ಕಾರ್ಯಕ್ರಮ. ಹಾಗೆ ಇವತ್ತು ನಾನು ಈ ಗಾಡಿ ತೆಗೆಯುವುದಿಲ್ಲ, ಭಾರಿ ಕಡಿಮೆ. ನಮ್ಮದು ಸಣ್ಣ ಕಾರಿದೆ, ಅದನ್ನೇ ನಾನು ಹೆಚ್ಚಾಗಿ ಅದರಲ್ಲಿ ಹೋಗೋದು. ಇದು ಈಗ ಮಳೆಗಾಲ ಅಲ್ಲ, ಹಾಗಾಗಿ ತುಂಬ ಎಲ್ಲ ನೀರೆಲ್ಲ ಕೆಸರೆಲ್ಲ ಇರ್ತದೆ. ಆಗ ಈ ಕಾರು ಜಾಸ್ತಿ ನಾನು ತೆಗೆಯುವುದಿಲ್ಲ, ಹಾಗೆ ತೊಳೆಯುವ ಅಂತ ಇವತ್ತು ನಿರ್ಧಾರ ಮಾಡಿದ್ದೇವೆ. ನಮ್ಮದು ಇನ್ನೊಂದು ಕಾರಲ್ಲಿ ನಾವು ಆಚೀಚೆ ಎಲ್ಲ ಹೆಚ್ಚಾಗಿ ಅದರಲ್ಲೇ ಹೋಗುದು. ಈಗ ಮಳೆಗೆ ಹೆಚ್ಚಾಗಿ ಈ ಗಾಡಿಯನ್ನು ತೆಗಿಲಿಲ್ಲ. ಇದು ಪ್ರೆಷರ್ ವಾಷರ್ ಅಂತ ಒಂದು 4 HP ಮೋಟ್ರ್ ಇದೆ. ಮೋಟ್ರಲ್ಲಿ ಹೈ ಪ್ರೆಷರಲ್ಲಿ ನೀರು ಬರ್ತದೆ ನೋಡಿ, ಹೇಗೆ ನೀರು ಹರಿಸ್ತದೆ, ಒಳ್ಳೆ ಫೋರ್ಸಲ್ಲಿ ನೀರು ಹರಿಸ್ತದೆ. ಪ್ರೆಷರ್ ವಾಷರ್, ಹೈ ಪ್ರೆಷರ್ ವಾಷರಲ್ಲಿ ಒಳ್ಳೆ ಒಳಗಿದ್ದು ಅಡಿಗಿದ್ದು ಕೊಳೆ ಎಲ್ಲ ಹೋಗ್ತದೆ. ಇದು ಫೋಮ್ ವಾಶ್ ಅಂದರೆ ಇದು. ಅದು 1 ಲೀಟ್ರ್ 2 ಲೀಟ್ರ್ ಹೀಗೆಲ್ಲ ಸಿಗ್ತದೆ. 1 ಲೀಟ್ರ್ ಬಾಟ್ಲಲ್ಲಿ ಈ ಫೋಮ್ ಅಂತ ಒಂದು ಸ್ವಲ್ಪ ದಪ್ಪ ಇರ್ತದೆ ಅದು ಲಿಕ್ವಿಡ್. ಆ ಲಿಕ್ವಿಡ್ 1 ಲೀಟ್ರ್ ಬಾಟಲ್ ರೇಟ್ ಸ್ವಲ್ಪ ಜಾಸ್ತಿ. 600 ರೂಪಾಯಿ ಹೀಗೆಲ್ಲ ಇದೆ, 500ರಿಂದ 600, 400 ರೂಪಾಯಿದು ಇರ್ಬೋದು. ನಾನೆಲ್ಲ ಆನ್ಲೈನಲ್ಲಿ ತಗೊಳ್ಳೋದು. ಹಾಗೆ ಇನ್ನೊಂದು 5 ಲೀಟ್ರ್ ಇದ್ದು ಕ್ಯಾನ್ ಇದೆ, ಅದು ಸ್ವಲ್ಪ ಸೋಪ್ ಆಯಿಲ್ ಥರನೇ ಇದೆ, ಸ್ವಲ್ಪ ದಪ್ಪ ಇರ್ತದೆ. ಅದರಲ್ಲಿ ಇಷ್ಟು ಫೋಮ್ ಬರಲ್ಲ. ಅದಾದರೆ ನಿಮಗೆ ಒಂದು 300 ರೂಪಾಯಿ, 250 ಹೀಗೆಲ್ಲ 250 ರೂಪಾಯಲ್ಲಿ ಸಿಗ್ತದೆ ಆನ್ಲೈನ್ನಲ್ಲಿ. ಅದು ಸೋಪ್ ಆಯಿಲ್ ಥರ ಇರ್ತದೆ. ಇದು ಸ್ವಲ್ಪ ರೇಟ್ ಜಾಸ್ತಿ ಇದಕ್ಕೆ 400, 500, 600 ಹೀಗೆಲ್ಲ ಇದೆ. ಇದು ಮಾತ್ರ 600 ರೂಪಾಯಿದ್ದು ಒಳ್ಳೆ ಕ್ವಾಲಿಟಿದ್ದು ಫೋಮ್. ಯೆಲ್ಲೋ ಕಲರು, ಆರೆಂಜ್ ಕಲರ್, ಬೇರೆ ಬೇರೆ ಕಲರ್, ಪಿಂಕ್ ಕಲರ್, ಒಂದು 3-4 ನಮೂನೆಯದ್ದು ಕಲರಲ್ಲಿ ಇಂಥ ಫೋಮ್ ವಾಶ್ ಸಿಗ್ತದೆ. ಹಾಗೆ ಇದು 1 ಲೀಟ್ರಲ್ಲಿ ನಾವೊಂದು ಸಣ್ಣದೊಂದು 100 ml, 100 ಒಂದು 50 ml ನಮ್ಮದು ಅದೊಂದು ಪ್ರೆಷರ್ ವಾಷರಿಗೆ ಹಾಕುವಂಥದ್ದು ಸಣ್ಣ ಬಾಟಲ್ ಇದೆ. ಒಂದು 100 ml ನೀರು, ಅದಕ್ಕೆ ಪುನಃ ಒಂದು 100 ml ಫೋಮು, ಒಂದು 200 ml ಅಂದಾಜು ಅದಕ್ಕೆ ನೀರು ಹಾಕಬೇಕು. ನೀರು ಹಾಕಿ ಡೈಲ್ಯೂಟ್ ಮಾಡಿ ನಾವು ಇದಕ್ಕೆ ಸ್ಪ್ರೇ ಮಾಡಿದರೆ ಆಯಿತು. ಆಗ ಒಳ್ಳೆ ಫುಲ್ ಸೋಪ್ ಆಯಿಲ್ ಥರ ಫೋಮ್ ಹಿಡಿತದೆ ಅದಕ್ಕೆ.
ನೋಡಿ, ಈಗ ಫಸ್ಟ್ ಒಮ್ಮೆ ಎಲ್ಲ ಸ್ಪ್ರೇ ಮಾಡಿದೆವು. ಮಾಡಿದ ನಂತರ ಖಾಲಿ ಒಮ್ಮೆ ನೀರು ಮಾತ್ರ ಫಸ್ಟ್ ಬಿಟ್ಟದ್ದು. ಆನಂತರ ನಾವು ಫೋಮ್ ಹಾಕಿದೆವು. ಫುಲ್ಲು ಫೋಮ್ ಹಾಕಿ ಮತ್ತು ಒರೆಸಿದ್ದು ಎಲ್ಲ ಗಾಡಿಯನ್ನು ಒರೆಸಿದೆವು. ಒರೆಸಿ ಆಯ್ತು ಸೆಕೆಂಡ್ ಸ್ಟೆಪ್. ಈಗ ಇನ್ನೊಂದು ಮೂರನೇ ಸ್ಟೆಪ್ಪು, ಈ ಕಾಲಿಂದ ನೀರು ಬಿಟ್ಟರೆ ಆಯ್ತು. ಫುಲ್ಲು ಪ್ರೆಷರಲ್ಲಿ ನೀರು ಬರ್ತದೆ ನೋಡಿ, ಹೇಗೆ ಹೈ ಪ್ರೆಷರಲ್ಲಿ, ಒಳ್ಳೆ ಪ್ರೆಷರಲ್ಲಿ ನೀರು ಬರ್ತದೆ. ಹಾಗೆ ಮೂರನೇ ಸ್ಟೆಪ್. ಈ ಕಾರ್ ಫೋಮ್ ವಾಷಿಂಗ್ ಬಗ್ಗೆ ಒಂದು ಸಣ್ಣದಾದ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಸಿಗೋಣ. ಹಾಗೆ ಎಲ್ಲರಿಗೂ ನಮಸ್ಕಾರ. ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.